ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಾ? ನನ್ನ ಕನ್ನಡಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಾನು ಮೊನ್ನೆ 2 ದಿನದಿಂದ ಒಂದು ವಿಡಿಯೋ ಮಾಡಿದ್ದೆ. ಮೊದಲ ಪ್ರೆಸೆಂಟೇಷನ್. ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ. ನಿಮ್ಮೆಲ್ಲರ ಪ್ರೋತ್ಸಾಹ ಕಂಡು ರಿಯಲಿ ನನಗೆ ತುಂಬ ಖುಷಿಯಾಗಿದೆ. ನೀವೆಲ್ಲರೂ ತುಂಬ ಹೃದಯದಿಂದ ನನಗೆ ಪ್ರೋತ್ಸಾಹ ಮಾಡಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು ಅರ್ಪಿಸ್ತೇನೆ. ಯಾಕಂದರೆ ನಾನೊಂದು ಸಣ್ಣ ಪ್ರಯತ್ನ ಮಾಡಿದ್ದೆ, ಒಂದು ಸಣ್ಣ ಹೆಜ್ಜೆ ಇಟ್ಟಿದ್ದೆ. ನಿಮ್ಮ ಈ ಪ್ರೋತ್ಸಾಹ ಅನ್ನೋದು ನಿಜವಾಗ್ಲೂ ನನಗೊಂದು ಒಳ್ಳೆ ಟಾನಿಕ್ ಥರ ಇದೆ. ಧನ್ಯವಾದಗಳು. ಗೆಳೆಯರೇ, ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಇಂಟ್ರೆಸ್ಟಿಂಗ್ ಆದ ಟಾಪಿಕ್ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೇನೆ. ದಯವಿಟ್ಟು ಇದನ್ನು ಕೊನೆಯವರೆಗೆ ಮಿಸ್ ಮಾಡದೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಮ್ಮ ದೈನಂದಿನ ಜೀವನದಲ್ಲಿ ಯಾವುದಾದ್ರೂ ಒಂದು ಭಾಗದಲ್ಲಾದರೂ ನಾವು ಟಾಟಾ ಕಂಪನಿಯ ಬ್ರ್ಯಾಂಡ್ಸನ್ನು ನಿಜವಾಗ್ಲೂ ಉಪಯೋಗಿಸ್ತಾ ಇದ್ದೇವೆ. ಇದು ಹೌದು ಅನ್ನೋದಾದರೆ ನೀವು ಲೈಕ್ ಮಾಡಿ. ಯಾಕಂದರೆ ಬೆಳಿಗ್ಗೆ ಎದ್ದು ಕೂಡಲೇ ನಮ್ಮೆಲ್ಲರಿಗೂ ಒಂದು ಟೀ ಬೇಕು. ಟಾಟಾ ಟೀ ಇದೆ, ಅದ್ಭುತವಾದ ಚಹಾ ಕುಡಿಬಹುದು. ಆಮೇಲೆ ನಾವು ಎದ್ದು ಫ್ರೆಶ್ ಆಗಿ ಬಟ್ಟೆ ಧರಿಸ್ತೇವೆ. ಟಾಟಾದವ್ರದ್ದು ವೆಸ್ಟ್ ಸೈಡ್ ಫ್ಯಾಷನ್ ಅಂತ ಬ್ರ್ಯಾಂಡ್ ಇದೆ, ಅದ್ಭುತವಾದ ಫ್ಯಾಬ್ರಿಕ್ಸ್. ಅದಾದಮೇಲೆ ನಾವು ಹೊರಗಡೆ ಬರ್ತೇವೆ, ಕೆಲಸಕ್ಕೆ ಹೊರಡಬೇಕು, ಅಥವಾ ಯಾರ್ದೋ ಫ್ರೆಂಡ್ಸ್ ಮನೆಗೆ ಹೋಗಬೇಕು, ಅಥವಾ ಸ್ವಲ್ಪ ದೂರ ಯಾರನ್ನು ಮೀಟ್ ಆಗ್ಲಿಕ್ಕೆ ಹೋಗಬೇಕು. ನಮ್ಮ ಸ್ವಂತ ಕಾರಿನಲ್ಲಿ ಹೋಗ್ತೀವಿ. ಟಾಟಾ ಕಂಪನಿಯ ಕಾರ್ಗಳಿವೆ. ಅದಲ್ಲದೆ ನಮ್ಮ ಮನೆಯಲ್ಲಿ ಶುಭ ಸಮಾರಂಭಗಳು ನಡೆದರೆ ಅದು ಜ್ಯುವೆಲರ್ಸ್ ಬೇಕಾಗ್ತದೆ. ನಾವು ಜ್ಯುವೆಲರಿ ಶಾಪ್ಗೆ ಹೋಗ್ತೀವಿ. ಅಲ್ಲಿ ತನಿಷ್ಕ ಜ್ಯುವೆಲರ್ಸ್ ಅಂತ ಟಾಟಾದವ್ರದ್ದೇ ಬ್ರ್ಯಾಂಡ್ ಇದೆ. ನಾವು ಹೊರದೇಶಗಳಿಗೆ ಹೋಗ್ಬೇಕು ಅನ್ನೋದ್ರೆ ವಿಸ್ತಾರ ಏರ್ಲೈನ್ಸ್ ಇದೆ, ಏರ್ ಇಂಡಿಯಾ ಇದೆ, ಟಾಟಾದವ್ರದ್ದೇ ಏರ್ಲೈನ್ಸ್. ಒಂದು ಒಳ್ಳೆ ಅಡುಗೆ ಮಾಡ್ತೇವೆ ಮನೆಯಲ್ಲಿ, ಉಪ್ಪು ಬೇಕು, ಟಾಟಾ ಸಾಲ್ಟ್ ಇದೆ. ಇಷ್ಟೆಲ್ಲ ಆದಮೇಲೂ ಗೆಳೆಯರೇ, ಟಾಟಾದವರ ಟಾಟಾ ಸ್ಟೀಲ್, ಟಾಟಾ ಪವರ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್, TCS ಅಂತ ಒಂದು ಕಂಪ್ನಿ ಇದೆ. ನಿಮ್ಮೆಲ್ಲರಿಗೂ ನೆನಪಿರಲಿ, TCS ಅನ್ನೋದು ನಮ್ಮ ಇಂಡಿಯಾದ ಹೈಯೆಸ್ಟ್ ಸೆಕೆಂಡ್ ಎಂಪ್ಲಾಯ್ ಹೋಲ್ಡರ್ ಕಂಪನಿ. ಫಸ್ಟ್ ಬಂದು ನಮ್ಮದು ಇಂಡಿಯನ್ ರೈಲ್ವೇಸ್ ಇರುತ್ತೆ. ಇಂಥ ಟಾಟಾ ಗ್ರೂಪ್ ಆಫ್ ಕಂಪನೀಸ್ ಇದೆಯಲ್ಲ, ಇದಕ್ಕೊಂದು 200 ವರ್ಷಗಳ ಇತಿಹಾಸ ಇದೆ ಅಂದರೆ ನೀವು ನಂಬ್ತೀರಾ? ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ಬೋದು. ಯಾಕಂದರೆ 1822ರಲ್ಲಿ ಶುರುವಾದ ಈ ಕನಸು ಇವತ್ತು ದೊಡ್ಡ ಬೃಹದಾಕಾರವಾಗಿ, ಹೆಮ್ಮರವಾಗಿ ಜಗತ್ತಿನಾದ್ಯಂತ ಬೆಳೆದಿದೆ ಅಂದರೆ ಇದು ನಿಜವಾಗ್ಲೂ ನಾವು ಅಚ್ಚರಿ ಪಡುವಂಥದ್ದೇ, ಹೆಮ್ಮೆ ಪಡುವಂಥದ್ದೇ. ಯಾಕಂದರೆ ಟಾಟಾ ಹೆಸರು ಇವತ್ತು ಭಾರತದ ಆರ್ಥಿಕತೆಗೆ ಬೆನ್ನೆಲುಬಾಗಿ ನಿಂತಿದೆ. ಟಾಟಾ ಕಂಪನಿ ಅಂದರೆ ನಮ್ಮ ದೇಶದ ಅತಿ ದೊಡ್ಡ ಹೆಮ್ಮೆಯ ಕಂಪನಿ. ನಿಮ್ಗೆಲ್ಲರಿಗೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ಕೇಳಿ. ಟಾಟಾ ಗ್ರೂಪ್ ಆಫ್ ಕಂಪನಿ ಇಷ್ಟು ದೊಡ್ಡ ಗಾತ್ರದಲ್ಲಿ ಬೆಳಿಲಿಕ್ಕೆ ಪ್ರೇರಣೆ ನಮ್ಮ ಸ್ವಾಮಿ ವಿವೇಕಾನಂದರು. ಗೆಳೆಯರೇ, ಈ ವಿಷಯ ನಿಮ್ಮೆಲ್ಲರನ್ನು ಒಂದು ಸಂತೋಷವನ್ನು ಪಡಿಸ್ತದೆ, ಆಗ ಹೆಮ್ಮೆಯನ್ನು ಪಡಿಸ್ತದೆ, ಆಗ ಆಶ್ಚರ್ಯನೂ ಪಡಿಸ್ತಾ ಇದೆ, ನನಗೆ ಗೊತ್ತಿದೆ. ಗೆಳೆಯರು, ನಿಮ್ಗೊಂದು ವಿಷಯ ಹೇಳ್ತೀನಿ ಕೇಳಿ. ಆಗಿನ ಕಾಲದಲ್ಲಿ ಹೊರದೇಶಗಳಿಗೆ ಪ್ರಯಾಣ ಮಾಡಬೇಕಂದ್ರೆ ಸಮುದ್ರಯಾನದ ಮೂಲಕನೇ ಹೋಗಬೇಕಿತ್ತು. ಹಡಗಿನಲ್ಲಿ ಕೂತು ತಿಂಗಳುಗಟ್ಟಲೆ ಕೂತ್ಕೊಂಡು ಬೇರೆ ದೇಶಕ್ಕೆ ರೀಚ್ ಆಗ್ತಿದ್ರು. ಹಾಗೆ ಒಮ್ಮೆ ನಮ್ಮ ಆಗಿನ ಟಾಟಾ ಕಂಪನಿಯ ವ್ಯವಸ್ಥಾಪಕರಾದ JRD ಟಾಟಾ ಅವರ ಹಡಗಿನಲ್ಲಿ ಅಮೇರಿಕಾಗೆ ಹೋಗ್ತಾ ಇದ್ರು. ಆ ಹಡಗಿನಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದರು ಕೂಡ ಕುಳಿತಿದ್ರು. ನಿಮ್ಗೆ ಗೊತ್ತಿರುತ್ತೆ, ಒಂದು ಬಸ್ಸಲ್ಲಿ ಪಕ್ಕದ ಸೀಟಲ್ಲಿ ನಾವು ಯಾರಾದರೂ ಕೂತ್ರೆ ಮಾತಾಡಿಸ್ತೀವಿ. ಎಲ್ಲಿ ಆಯಿತು ನಿಮಗೆ, ಎಲ್ಲಿಗೆ ಹೋಗ್ತಿದ್ದೀರಾ, ಏನು ಮಾಡ್ತಿದ್ದೀರಾ ಅಂತೆಲ್ಲ ಕೇಳ್ತೀವಿ. ಹಾಗೆ ಇಲ್ಲಿ ಕೂಡ ಸ್ವಾಮಿ ವಿವೇಕಾನಂದರು ನಮ್ಮ ಟಾಟಾ ವ್ಯವಸ್ಥಾಪಕರೊಟ್ಟಿಗೆ ಮಾತಾಡಿದರು. ಸರ್, ನೀವು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದರು. ಅದಕ್ಕೆ JRD ಟಾಟಾ ಅವರು, ನಾನು ಜಪಾನ್ಗೆ ಹೋಗ್ತಿದ್ದೇನೆ ಅಂತ ಹೇಳಿದರು. ಸ್ವಾಮಿ ವಿವೇಕಾನಂದರಿಗೆ ಕೇಳಿದರು, ಯಾಕೆ ಹೋಗ್ತಿದ್ದೀರಾ ಸರ್ ಜಪಾನಕ್ಕೆ ಅಂತ. ಅದಕ್ಕೆ ಅವ್ರು ಹೇಳಿದರು, ಮ್ಯಾಚ್ ಬಾಕ್ಸ್ ತರಲಿಕ್ಕೆ ಹೋಗ್ತಿದ್ದೇನೆ ಅಂತ. ನಿಮಗೆಲ್ಲರಿಗೂ ಒಂದು ಕೇಳಿದರೆ ನಗು ಬರ್ತಿದೆಯೋ ಅಥವಾ ಒಂಥರ ಏನು ಅಂತ ಗೊತ್ತಿಲ್ಲ. ಖಂಡಿತ ಹೌದು. ಯಾಕಂದರೆ ಆಗಿನ ಕಾಲದಲ್ಲಿ ನಮ್ಮ ಭಾರತ ದೇಶ ಎಲ್ಲದಕ್ಕೂ ಬೇರೆಯವ್ರ ಮೇಲೆ ಅವಲಂಬಿತ ಆಗಿತ್ತು. ಹಾಗೆ ಕೈಗಾರಿಕೆ ಅನ್ನೋದು ನಮ್ಮ ಭಾರತ ದೇಶದಲ್ಲಿ ಕಡಿಮೆ ಇತ್ತು. ಎಲ್ಲ ನಾವು ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ತಿದ್ವಿ. ಹಾಗೆ ಅವರ ಮಾತುಕತೆ ಮುಂದುವರಿತಾ ಹೋಯಿತು. ಆಮೇಲೆ JRD ಟಾಟಾ ಹೇಳಿದರು, ನಾನು ಜಪಾನಿಂದ ಅಮೇರಿಕಾ ಹೋಗ್ತಿದ್ದೇನೆ, ಅಮೇರಿಕಾದಲ್ಲಿ ಸ್ಟೀಲ್ ತಗೊಂಡು ನಾನು ವಾಪಸ್ ಇಂಡಿಯಾಗೆ ಹೋಗ್ತಿದ್ದೇನೆ ಅಂತ. ಆಮೇಲೆ ನಮ್ಮ ಸ್ವಾಮಿ ವಿವೇಕಾನಂದರು ಹೇಳಿದರು, ಸರ್, ನೀವು ಇಷ್ಟು ದೊಡ್ಡ ಉದ್ದಿಮೆದಾರರು, ಯಾಕೆ ನಮ್ಮ ಭಾರತ ದೇಶದಲ್ಲಿ ಸ್ವಂತ ಕೈಗಾರಿಕೆ ಯಾಕೆ ನೀವು ಸ್ಥಾಪನೆ ಮಾಡಬಾರ್ದು, ಸ್ವಂತ ಫ್ಯಾಕ್ಟ್ರಿ ಯಾಕೆ ಮಾಡಬಾರ್ದು,
ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ಯಾಕೆ ನೀವು ಸ್ಟಾರ್ಟ್ ಮಾಡಬಾರ್ದು ನಮ್ಮ ಭಾರತ ದೇಶದಲ್ಲಿ? ಇದರಿಂದ ನಮ್ಮ ಭಾರತ ದೇಶದ ಜನರಿಗೆ ಉದ್ಯೋಗ ಸಿಗುತ್ತೆ, ಭಾರತ ದೇಶಕ್ಕೆ ಒಂದು ಹೆಮ್ಮೆ ಆಗುತ್ತೆ, ಜಗತ್ತಿಗೆ ನೀವು ಭಾರತ ದೇಶನ ಪರಿಚಯ ಮಾಡಿಕೊಟ್ಟಾಗ್ತದೆ ಅಂತ ಹೇಳಿದರು. ಇದನ್ನು ಕೇಳಿ JRD ಟಾಟಾ ಅವರು ನಿಜವಾಗ್ಲೂ ಪ್ರೇರಣೆಗೊಂಡು ಇಂಡಿಯಾಗೆ ಬಂದ ಮೇಲೆ ಒಮ್ಮೆ ಅದ್ರ ಬಗ್ಗೆ ಆಲೋಚನೆ ಮಾಡಿದರು. ಹಾಗೂ ಅವರು ಒಂದು ಟಾಟಾ ಸ್ಟೀಲ್ ಅಂತ ಒಂದು ಕಂಪನಿನ ಶುರು ಮಾಡಿದರು. ತುಂಬ ಇಂಟ್ರೆಸ್ಟಿಂಗ್ ಇದೆ, ರೋಮಾಂಚನ ಕೂಡ ಇದೆ. ಯಾಕಂದರೆ ಆಗಿನ ಕಾಲದಲ್ಲಿ ಜಾಗತಿಕ ಮಹಾಯುದ್ಧ ನಡೆಯುತ್ತೆ, World War I, ಅಮೇರಿಕ ಮತ್ತು ಬ್ರಿಟನ್ ನಡುವೆ. ಆವಾಗ ಬ್ರಿಟನ್ ಅವರು ಟಾಟಾ ಗ್ರೂಪ್ ಆಫ್ ಕಂಪನೀಸ್ಗೆ ಹೇಳ್ತಾರೆ, ನಮಗೆ ಟ್ಯಾಂಕರ್ ಮಾಡಿಕೊಡ್ಬೇಕು ನೀವು ಅಂತ. ಟಾಟಾ ಗ್ರೂಪ್ ಆಫ್ ಕಂಪನೀಸ್ ಅವರು ಅವ್ರದ್ದು ನಮ್ಮ ಟಾಟಾ ಸ್ಟೀಲಿಂದ ಬ್ರಿಟನ್ ಅವರಿಗೆ ಟ್ಯಾಂಕರ್ ಮಾಡಿಕೊಡ್ತಾರೆ. ಬ್ರಿಟನ್ ಅವರು ಆ ಟ್ಯಾಂಕರಿಂದ ವರ್ಲ್ಡ್ ವಾರಲ್ಲಿ ಹೋರಾಡ್ತಾರೆ. ಹಾಗೂ ವರ್ಲ್ಡ್ ವಾರ್ ಮುಗಿದ ಮೇಲೆ ಬ್ರಿಟಿಷ್ ಅಧಿಕಾರಿಯೊಬ್ಬರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಮ್ಮನ್ನು ಉಳಿಸಿದ್ದು ಟಾಟಾ ಸ್ಟೀಲ್ ಅಂತ. ಟಾಟಾ ಸ್ಟೀಲ್ ಸೇವ್ಡ್ ಅಸ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಎಂಥ ಅದ್ಭುತವಾದ ಸ್ಟೇಟ್ಮೆಂಟ್ ಗೆಳೆಯರೆ. ಇದನ್ನು ಕೇಳಿ ಮೈ ರೋಮಾಂಚನ ಆಗುತ್ತೆ. ಜಗತ್ತೇ ಹೆಮ್ಮೆ ಪಡುವಂಥದ್ದು, ನಮ್ಮ ಭಾರತ ದೇಶದ ಬಗ್ಗೆ ಜಗತ್ತೇ ಹೆಮ್ಮೆ ಪಡುವಂಥದ್ದೊಂದು ಕ್ಷಣ ಅದು. ಯಾಕಂದರೆ ನಮ್ಮ ಟಾಟಾ ಸ್ಟೀಲಿಂದ ತಯಾರಾದ ಟ್ಯಾಂಕರ್ಗಳಿಗೂ ಯಾವ ರೀತಿ ಇದ್ದು ಅಂದರೆ, ಬುಲೆಟ್ ಬಂದು ತಾಗಿದ್ರು ಕೂಡ ಅದೇನೂ ಆಗೋದಿಲ್ಲ ಆಯಿತು, ಅಷ್ಟು ಗಟ್ಟಿ ಇತ್ತು. ಟಾಟಾ ಸ್ಟೀಲ್ ಅನ್ನೋದು ಅತ್ಯುನ್ನತ ಕ್ವಾಲಿಟಿ ಅನ್ನೋದನ್ನು ಪ್ರೂವ್ ಮಾಡಿದರು. ಇವತ್ತಿಗೂ ಕೂಡ ಟಾಟಾದ ಎಲ್ಲ ಬ್ರ್ಯಾಂಡ್ಗಳು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ, ದ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ತಾರೆ. ಅದು ಹೌದು ಕೂಡ. ಇಂಥ ಅದ್ಭುತವಾದ ಕಂಪನಿ ನಮ್ಮ ದೇಶದಲ್ಲಿ ಇದೆ ಅನ್ನೋಕ್ಕೆ ನಮ್ಮ ಹೆಮ್ಮೆ. ಟಾಟಾ ಗ್ರೂಪ್ ಆಫ್ ಕಂಪನೀಸ್ ಲಕ್ಷಾಂತರ ಜನರಿಗೆ ಮಾದರಿಯಾಗಿದೆ, ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಟ್ಟಿದೆ. ಸಾವಿರಾರು ಕೋಟಿ ರೂಪಾಯಿಗಳಷ್ಟು ಹಣನ ಪ್ರತಿ ವರ್ಷ ಭಾರತ ಸರ್ಕಾರಕ್ಕೆ ಸಮಾಜ ಕಲ್ಯಾಣಕ್ಕಾಗಿ ಕೊಡ್ತಾ ಇದೆ. ಗೆಳೆಯರೇ, ಕೊನೆಯದಾಗಿ ನಾನು ಹೇಳೋದು ಒಂದೇ, ಎಲ್ಲಿ ಪಾಸಿಟಿವ್ ಪರ್ಸನಾಲಿಟೀಸ್ ಮೀಟ್ ಆಗ್ತಾರೆ ಅಲ್ಲಿ ಒಂದು ಹಿಸ್ಟರಿ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ನಾವು ಸಣ್ಣ ಜನ ಮಾತಾಡೋದು ಸಣ್ಣ ವಿಷಯ, ಆದರೆ ಎಲ್ಲಿ ದೊಡ್ಡ ವ್ಯಕ್ತಿಗಳು ಭೇಟಿ ಆಗ್ತಾರೆ, ಪಾಸಿಟಿವ್ ವ್ಯಕ್ತಿಗಳು ಭೇಟಿ ಆಗ್ತಾರೆ, ಅಲ್ಲಿ ಒಂದು ಇತಿಹಾಸನೇ ಸೃಷ್ಟಿ ಮಾಡ್ತಾರೆ. ಅದಕ್ಕೆ ಉದಾಹರಣೆ ನಮ್ಮ ಟಾಟಾ ಸ್ಟೀಲ್. ನನ್ನ ವಿಡಿಯೋನ ಇಲ್ಲಿವರೆಗೆ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಫ್ರೆಂಡ್ಸಿಗೆ ಒಂದು ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಇನ್ನು ಮುಂದೆ ಇದೇ ರೀತಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಜೈ ಹಿಂದ್.